ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ದಿನದಿಂದ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾ ಇದ್ದೀರಾ. ನಾನು ನೋ 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 ಅಂತ ಹೇಳ್ತಾನೇ ಇದ್ದೀನಿ. ಸ್ಟಿಲ್ ತುಂಬ ಜನ ಕೇಳ್ತಾ ಇದ್ದೀರಾ, ಲೈಕ್ ಅಂಕಲ್ ಆಗಲ್ಲ ಅಂದ್ರೂ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಇದ್ದೀರಾ. ಬಟ್ ಅಂಥದ್ದೇನೂ ಇಲ್ಲ ಇಲ್ಲಿ ಶೇರ್ ಮಾಡ್ಕೊಳ್ಳೋ ಅಂಥದ್ದು. ಬಟ್ ಆದರೂ ಸಹ ನೀವೆಲ್ಲರೂ ಕೇಳ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಇವತ್ತು ನನ್ನ ಮದುವೆ ಫೋಟೋಸ್ನ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ? ಬನ್ನಿ. ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ, ಬಿಕಾಸ್ ಅಲ್ಲಿ ಏನೂ ಇಲ್ಲ ಮಾತಾಡೋ ಅಂಥದ್ದು. ಆದರೂ ಸಹ ನಿಮ್ಗಳಿಗೆಲ್ಲ ನೋಡಬೇಕು ಅನ್ನೋ ಆಸೆ. ಸೊ ನಿಮ್ಮ ಆಸೆನಾದರೂ ಅಟ್ಲೀಸ್ಟ್ ನಾನು ಪೂರೈಸೋಣ. ನನ್ನ ಆಸೆ ಪೂರೈಸೋಕ್ಕಂತೂ ಯಾರೂ ಇಲ್ಲ. ನನ್ನ ಆಸೆಗಳನ್ನ ನಾನೇ ಫುಲ್ಫಿಲ್ ಮಾಡ್ಕೋಬೇಕು. ಬಟ್ ನಿಮ್ಮ ಆಸೆನ ಖಂಡಿತವಾಗ್ಲೂ ನಾನು ಪೂರೈಸ್ತೀನಿ. ಇವೊಂದು ಅಲ್ಲಿ ಏನೂ ಇಲ್ಲ ಹೇಳ್ಕೊಳ್ಳೋ ಅಂಥದ್ದು, ಹೇಳೋಕ್ಕೆ, ಮಾಡೋಕ್ಕೆ, ನೋಡೋಕ್ಕೆ. ಸ್ಟಿಲ್ ನಿಮ್ಮ ಆಸೆ ಐ ಆಮ್ ಫುಲ್ಫಿಲ್ಲಿಂಗ್ ಇಟ್ ಅಷ್ಟೇ. ಬೈಕೋಬೇಡಿ. ಆ್ಯಂಡ್ ಅಷ್ಟೇ, ಬೈಕೋಬೇಡಿ, ಮತ್ತಿನ್ನೇನು ಮಾಡೋಕ್ಕಾಗತ್ತೆ. ಸೊ ಸಿ, ದಿಸ್ ಇಸ್ ಮೈ ವೆಡ್ಡಿಂಗ್ ಆಲ್ಬಮ್. ಇದು ಬಂದು ನಂದು ಚಪ್ರದ್ದು ಮತ್ತು ಮದುವೆದು ಆಲ್ಬಮು, ಮತ್ತು ರಿಸೆಪ್ಷನ್ದು ಬೇರೆ ಇದೆ. ಸೊ ಫಸ್ಟ್ ನಾವು ಇದನ್ನು ನೋಡೋಣ. ಬನ್ನಿ ತೋರಿಸ್ತೀನಿ. ಈ ರೀತಿ ಫ್ರಂಟ್ ಇದರಲ್ಲಿ ತೋರಿಸಿದ್ರೆ ಇದು ಲೈಕ್ ಮಿರರ್ ಇಮೇಜ್ ಆಗುತ್ತೆ ಅಲ್ಲ, ನಿಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಸೊ ವಾಟ್ ಐ ಡೂ ಈಸ್, ಇವತ್ತು ನಾನು ನಿಮಗೆ ನನ್ನ ಮುಖನ ತೋರಿಸಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ನಿಮಗೆ ಫೋಟೋಸ್ನ ಶೋ ಮಾಡ್ತೀನಿ, ಆಯಿತಾ? ಬನ್ನಿ. ಮತ್ತೆ ಅದಕ್ಕೂ ಮುಂಚೆ ನನ್ನ ಮದುವೆ ಯಾವಾಗ ಆಯಿತು ಅಂತ ಹೇಳಿಬಿಡ್ತೀನಿ. ನನ್ನ ಮದುವೆ ಆಗಿದ್ದು 2011 ಜೂನ್ 20th. ಸೊ ಇವತ್ತಿಗೆ ಐ ಮೀನ್ 2026ಗೆ ಆಲ್ಮೋಸ್ಟ್ 15 ಇಯರ್ಸ್. ನೆಕ್ಸ್ಟ್ ಜೂನ್ ಬಂದರೆ 15 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 15 ವರ್ಷಗಳ ಸಂಸಾರ ಸಾಗರದಲ್ಲಿ ಈಜಿ ಇನ್ನೂ ದಡ ಸೇರೋಕ್ಕಾಗಿಲ್ಲ. ಇನ್ನೂ ಮಧ್ಯ ಸುರುಳಿಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಸಿ ಗೈಸ್, ಇದು ನನ್ನ ಮದುವೆ ಫೋಟೋ ನೋಡಿ, 26/2011. ಇದು ಬಂದುಬಿಟ್ಟು ಆ್ಯಕ್ಚುಲಿ ದೊಡ್ಡ ಕಥೆನೇ ಇದೆ. ಇದು ಯಾಕೆ ಫೋಟೋಸ್ ಹೀಗೆ ಬಂದಿದೆ, ಮೇಕಪ್ ಯಾಕೆ ಹೀಗಿದೆ, ಇದು ಮೇಕಪ್ಪೇ ಅಲ್ಲ ಆ್ಯಕ್ಚುಲಿ. ಸೊ ಹೇಳ್ತೀನಿ. ಶ್ವೇತಾ ಪ್ರಸಾದ್. ಇದು ಬಂದು ಕರಿಜ್ಮಾ ಫೋಟೋಸ್. ಯಪ್ಪ ಗೈಸ್, ಇದು ಯಾರು ಅಂತ ಗೊತ್ತಾಯ್ತಾ? ಒನ್ ಆ್ಯಂಡ್ ಓನ್ಲಿ ಶ್ವೇತಾ ಅಡಿಗೌಡ. ಇದು ಬಂದು ನನ್ನ ಚಪ್ರದ ದಿನ, ಅಂದರೆ ಮದುವೆ ಹಿಂದಿನ ದಿನ ಅಲ್ಲ, ಅದ್ರ ಹಿಂದಿನ ದಿನ. ಯಾಕೆ ಅಂದರೆ ಒನ್ ಡೇ ಜರ್ನಿ ಬರುತ್ತೆ ಅಲ್ಲ, ಸೊ ಅದಕ್ಕೂ ಮುಂಚೆ ಮಾಡಿದಂಥದ್ದು ದಿನ. ಇದು ಯಾವತ್ತು ಮದುವೆ ಬಂದು 20ನೇ ತಾರೀಕಾಗಿತ್ತು ಅಲ್ಲ, ಸೊ ಇದು ಬಂದು 18ನೇ ತಾರೀಕು, 18 ಜೂನ್ ಬೆಳಗ್ಗೆ ಚಪ್ರದ ದಿನ. ಸೊ ನೋಡಿ, ಈ ಸ್ಯಾರಿ ಹುಟ್ಟಿದ್ದೆ, ಇದು ಚಪ್ರದ ಶಾಸ್ತ್ರಕ್ಕೆ ಅಂತ ಹುಟ್ಟಿದ್ದೆ ಈ ಸ್ಯಾರಿ. ಆವಾಗ ಮಲ್ಟಿ ಕಲರ್ ಶೇಡ್ಸಿನ ಸ್ಯಾರಿ ಟ್ರೆಂಡಿಂಗಲ್ಲಿತ್ತು. ಸೊ ನಾನು ಸುಮ್ಮನೆ ಇರಲಿ ಅಂದ್ಬಿಟ್ಟು ಈ ಸ್ಯಾರಿ ತೊಗೊಂಡಿದ್ದೆ. ನೋಡಿ, ಜ್ಯುವೆಲ್ಸ್ ಇದೆಲ್ಲ ಹಾಕಿದ್ದೀನಿ. ಏನು ಹೇಳಿ ಗೈಸ್, ಎಲ್ರಿಗೂ ಮದುವೆ ಅಂದರೆ ಡ್ರೀಮ್ ಇರುತ್ತೆ ಅಲ್ಲ. ನನಗೂ ತುಂಬ ಇತ್ತು, ತುಂಬಾ ಆಸೆ ಕನಸುಗಳು ಇತ್ತು. ಮದುವೆ ಅಂದರೆ ಹೆಂಗಿರಬೇಕು, ಮದುವೆ ಆಗೋ ಹುಡುಗ ಹಂಗಿರಬೇಕು, ಮದುವೆ ಆಗೋ ಹುಡುಗ ನನ್ನನ್ನು ಮಾತ್ರ ಪ್ರೀತಿಸ್ಬೇಕು, ಹೀಗೆ ತುಂಬ ಕನಸು ಆಸೆಗಳು ಎಲ್ಲ ಇತ್ತು. ಆದರೆ ಮದುವೆ ಆಗೋ ಅಷ್ಟರಲ್ಲಿ ಅದೆಲ್ಲ ಹೊರಟೋಗ್ಬಿಟ್ಟಿತ್ತು. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ, ಮದುವೆಗೆ ನಾನು ಯಾವುದೋ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಯೂಸ್ ಮಾಡಿಲ್ಲ. ಚಪ್ರಕ್ಕಾಗಿರ್ಬೋದು,
ಮದುವೆ ತಾಳಿ ಕಟ್ಟೋ ಶಾಸ್ತ್ರಕ್ಕಾಗಿರ್ಬೋದು ಅಥವಾ ರಿಸೆಪ್ಷನ್ಗಾಗಿರ್ಬೋದು ಯಾವುದೂ ಸಹ ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಯೂಸ್ ಮಾಡಿಲ್ಲ. ಎಕ್ಸ್ಕ್ಲೂಡಿಂಗ್ ಸೊಂಟದ ಪಟ್ಟಿ ಮತ್ತು ತೋಳು ಬಂದಿ ಇವೆರಡು ಮಾತ್ರ ಆರ್ಟಿಫಿಷಿಯಲ್. ಇನ್ನು ಮಿಕ್ಕಿದೆಲ್ಲದು ಗೋಲ್ಡ್ ಜ್ಯುವೆಲ್ಸ್. ಬಿಕಾಸ್ ನನಗದೊಂದು ಡ್ರೀಮ್ ಇತ್ತು, ನನ್ನ ಮದುವೆಗೆ ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಯೂಸ್ ಮಾಡಬಾರ್ದು. ಐ ಡೋಂಟ್ ಲೈಕ್ ಅಟ್ ಆಲ್. ನಂಗೆ ಮುಂಚೆಯಿಂದನೂ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಇಷ್ಟ ಇಲ್ಲ. ನೀವು ಯಾರು ತಪ್ಪು ತಿಳ್ಕೊಬೇಡಿ. ಸೊ ಅದು ಕೊಬ್ಬು ಆ್ಯಟಿಟ್ಯೂಡ್ ಅಂತ ಅಂದ್ಕೋಬೇಡಿ. ಆ್ಯಂಡ್ ಸೊ ನಾನು ಯೂಸ್ ಮಾಡಿಲ್ಲ. ನನ್ನ ಹತ್ರ ಇರಲಿಲ್ಲ ಅಂದರೂ ಸಹ ನನ್ನ ಹತ್ರ ಎಷ್ಟಿರತ್ತಲ್ಲ ಅಷ್ಟೇ ಹಾಕ್ಕೊಂಡು ನಾನು ಮದುವೆ ಮಾಡ್ಕೊತಾ ಇದ್ದೆ. ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಲಕ್ಕಿಲಿ ನಮ್ಮಪ್ಪ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ನನ್ನ ಹತ್ರ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗೂ ಮೀರ್ಸೋ ಹಾಗೆ ನಮ್ಮಪ್ಪ ಆ ಕಾಲದಲ್ಲೇ ನನಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಸೊ ಫಾರ್ ದಟ್ ಐ ಆಮ್ ಗ್ರೇಟ್ಫುಲ್. ಬನ್ನಿ ನೋಡೋಣ. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ ಮತ್ತು ಕಲರಿಂಗ್ ಲೇಯರ್ಸ್ ಮಾಡಿಸಿದ್ದೀನಿ. 3-4 ಕಲರ್ಸ್ ಲೇಯರ್ಸ್ ಆಗಿದೆ ನೋಡಿ. ಸೊ ಇದು ಬಂದು ನಾನು ಲ್ಯಾಕ್ಮಿನಲ್ಲಿ ಮಾಡಿಸಿದ್ದೆ. ಫೋಟೋ ತುಂಬ ಉಜ್ಜಿಬಿಟ್ಟಿದ್ದಾನೆ. ನೋಡಿ, ತೋಳು ಬಂದು ಒಂದು ಆರ್ಟಿಫಿಷಿಯಲ್ ಅಷ್ಟೇ ಇಲ್ಲಿ, ಮತ್ತು ಸೊಂಟದ ಪಟ್ಟಿ ಒಂದು ಆರ್ಟಿಫಿಷಿಯಲ್ ಇತ್ತು. ನಮ್ಮ ಕಡೆ ಮದುವೆ ಶಾಸ್ತ್ರಕ್ಕೆ ಈ ರೀತಿ ಒನಕೆ ಶಾಸ್ತ್ರ ಭತ್ತ ಕುಟ್ಟೋದು ಅಂತ ಮಾಡ್ತಾರೆ. ಇಲ್ಲಿ ಯಾರ್ಯಾರಿದ್ದಾರೆ ಬನ್ನಿ ಹೇಳ್ತೀನಿ. ಇದು ನಿಮಗೆಲ್ಲ ಗೊತ್ತು, ನಮ್ಮ ಅಕ್ಕ ಅಲ್ಲಿ ಎಲ್ಲ ಇದ್ದಾರೆ, ಚಿಕ್ಕ ಈಗ ಅವ್ರುಗಳಿಗೆಲ್ಲ ಮಕ್ಕಳು ಮದುವೆ ಎಲ್ಲ ಆಗಿದೆ. ಇದು ಬಂದು ನೀರು ತರೋ ಶಾಸ್ತ್ರ. ಸೊ ಗಂಗೆ ಶಾಸ್ತ್ರ ಅಥವಾ ನೀರು ತರೋ ಶಾಸ್ತ್ರ ಏನೋ ಅಂತಾರೆ ನೋಡಿ. ಇವರು ನಮ್ಮ ಅಪ್ಪನ ತಮ್ಮನ ಹೆಂಡ್ತಿ, ಇವರು ನಮ್ಮ ಅಮ್ಮನ ತಮ್ಮನ ಹೆಂಡ್ತಿ. ಇವರು ನಮ್ಮ ಚನ್ನರಾಯಪಟ್ಟಣದಲ್ಲಿ ಶಾಲಿನಿ ಕಾನ್ವೆಂಟ್ ಅಂತ ಇದೆ. ಸೊ ಅವ್ರ ವೈಫು. ಇವರು ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಕಸಿನ್ ಬ್ರದರ್ ಹೆಂಡ್ತಿ, ಮತ್ತು ಲೈಕ್ ತಂಗಿನೂ ಏನೋ ಹಾಕ್ತಾರೆ, ತಂಗಿನೋ ಅಕ್ಕನೋ ಏನೋ ತಂಗಿ. ಸೊ ಇವರು ನಮ್ಮ ಅಪ್ಪನ ತಮ್ಮನ ಹೆಂಡ್ತಿ, ನಮ್ಮ ಅಪ್ಪನ ತಮ್ಮನ ಮಗಳು, ನನ್ನ ಕಸಿನ್ ಸಿಸ್ಟರ್. ಇಲ್ಲಿ ನನ್ನ ತಂಗಿ ಕಸಿನ್ ಸಿಸ್ಟರ್ ಇದ್ದಾಳೆ. ಸೊ ಇಷ್ಟು ಜನ. ಇವರು ನಮ್ಮಮ್ಮನ ಅಕ್ಕ, ಮೈಸೂರಲ್ಲಿದ್ದಾರೆ. ಇವರು ನಮ್ಮಮ್ಮನ ತಮ್ಮನ ಹೆಂಡ್ತಿ. ಇವಳು ನನ್ನ ಕಸಿನ್ ಸಿಸ್ಟರ್. ಇದು ಬಂದು ನಮ್ಮನೆ ಫ್ರಂಟ್ ವ್ಯೂ. ಸೈಡ್ ವ್ಯೂನೇ ಬೇರೆ ಬರುತ್ತೆ ಗೈಸ್, ಇದು ಫ್ರಂಟ್ ವ್ಯೂ. ಇವರು ನಮ್ಮಮ್ಮ, ನಿಮಗೆ ಗೊತ್ತು ಆ್ಯಸ್ ಯೂಶ್ವಲ್. ನೋಡಿ ಅವಾಗ ಎಷ್ಟು ಚೆಂದ ಇದ್ದಾರೆ. ನಮ್ಮ ಅಮ್ಮಂಗೆ ಆವಾಗ ಮೋಸ್ಟ್ ಪ್ರಾಬಬ್ಲಿ 40 ವರ್ಷ, ಮೇ ಬಿ 40-42, ವಿದಿನ್ 45 ಗೈಸ್. ಇವಾಗ ನಾನು ಏನು ಏಜ್ ಇದ್ದೀನಲ್ಲ, 40 ಇಯರ್ಸ್ ನನಗೆ ಇವಾಗ. ಮೇ ಬಿ ನಮ್ಮಮ್ಮ ಇಲ್ಲ, ಒಂದು 42-43ನಲ್ಲಿ ಇದ್ದಾರೆ, ಆ ರೇಂಜಲ್ಲಿ ಇದ್ದಾರೆ ನಮ್ಮಮ್ಮ. ಅಥವಾ 45 ಮ್ಯಾಕ್ಸಿಮಮ್. ನನ್ನ ಮದುವೆಯಲ್ಲಿ ನಮ್ಮಮ್ಮಂಗೆ 45 ಇಯರ್ಸ್ ಇರ್ಬೋದು ಅಷ್ಟೇ. ಇದು ನಮ್ಮಕ್ಕ, ನಾನು ನಮ್ಮಕ್ಕ. ಇದು ಆ್ಯಕ್ಚುಲಿ ನಮ್ಮಮ್ಮನ ತಂಗಿ ಮಗಳು. ಸೊ ಹಾಗಾಗಿ ಸಿಸ್ಟರ್ಸ್ ಒಂದೇ ಕಡೆ ಗ್ರೂಪ್ ಇರಲಿ ಅಂದ್ಬಿಟ್ಟು ಫೋಟೋ ತೆಗ್ಸಿದ್ವು. ಇದು ಬಂದು ಒಡವೆ ಶಾಸ್ತ್ರ ಮಾಡ್ತಾರೆ. ನಾವೇನು ಧಾರೆ ಸ್ಯಾರಿ ಉಡ್ತೀವಲ್ಲ, ಮತ್ತು ಒಡವೆ ಜ್ಯುವೆಲ್ಸ್ ಹಾಕೋತೀವಲ್ಲ, ಹೊಸ ಒಡವೆಗಳು, ಇದೆಲ್ಲ ಹೊಸ ಒಡವೆಗಳು, ಮತ್ತು ಧಾರೆ ಸ್ಯಾರಿ. ಸೊ ಇದನ್ನು ಶಾಸ್ತ್ರ ಮಾಡ್ತಾರೆ. ಇದಕ್ಕೆ ಹರ್ಸವೆ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಅಪ್ಪನ ಕಡೆ, ಮಂಡ್ಯ ಕಡೆ ಜಾಸ್ತಿ ಇದು ಚಾಲ್ತಿಲಿದೆ ಈ ಶಾಸ್ತ್ರ. ಇದು ಅಷ್ಟೇ. ಇವರು ನಮ್ಮ ಅಮ್ಮನ ತಂಗಿ. ಇದು ನಮ್ಮ ಅಮ್ಮನ ತಮ್ಮನ ಮಗ. ಸೊ ನಮ್ಮ ಫ್ಯಾಮಿಲಿ ಇದು. ನಮ್ಮಪ್ಪ,
ನಮ್ಮಪ್ಪ, ನಮ್ಮಮ್ಮ, ನಮ್ಮಕ್ಕ, ನಾನು. ನಮ್ಮಪ್ಪ ನೋಡಿ ಎಷ್ಟು ಹೆಂಗಿದ್ದಾರೆ ಆವಾಗ. ಎಲ್ಲರೂ ಒಂಥರ ಚೆನ್ನಾಗಿದ್ದಾರೆ ಅಲ್ಲ, ಕಳೆ ಇದೆ. ಅದೇ ಇದು ಬಂದು ಶಾಸ್ತ್ರ. ಇದೆಲ್ಲ ಹರ್ಸವೇ ಶಾಸ್ತ್ರ, ರಾತ್ರಿ ಹೊತ್ತೇ ಮಾಡಬೇಕು ಗೈಸ್. ಹೇಗೆ ಅನ್ನಿಸ್ತಾ ಇದೆ ಗೈಸ್? ನೋಡಬೇಕು ಅನ್ನಿಸ್ತಾ ಇದೆಯಾ? ಇನ್ನೂ 2 ಪೇಜು ನಾನು ಟರ್ನ್ ಮಾಡಿರೋದು. ನನಗೆ ಅನ್ನಿಸ್ತಾ ಇದೆ ಇಟ್ಸ್ ಬೋರಿಂಗ್ ಅಂತ. ನಿಮಗೇನು ಅನ್ನಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಐ ಶೋ ಯು, ನಾಟ್ ಟು ವರಿ. ಇವತ್ತು ಒಂದು ಆಲ್ಬಮ್ ಕಂಪ್ಲೀಟ್ ಮಾಡೋಣ. ನನ್ನ ಮೊಬೈಲ್ ಯಾಕೋ ತುಂಬ ಹೀಟ್ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇದು ಅಷ್ಟೇ ಗೈಸ್. ಹಿಂದಿನ ದಿನ ಅರಿಶಿನ ಶಾಸ್ತ್ರ ಮಾಡ್ತಾರಲ್ಲ, ಏನೋ ಹರ್ಸವೆ ಅಂತ ಮಾಡ್ತಾರೆ. ಸೊ ಅದ್ರ ಶಾಸ್ತ್ರ. ನಮ್ಮಮ್ಮ, ನಮ್ಮಪ್ಪ, ನಾನು, ನಮ್ಮಕ್ಕ ಎಲ್ಲ ಇದ್ದೀವಿ, ಮತ್ತು ರಿಲೇಟಿವ್ಸ್. ಸೊ ಇವನು ನೋಡಿ, ನಮ್ಮ ಬೆನಕ, ನಮ್ಮ ಅಕ್ಕನ ಮಗ. ಇವನು ಬಂದು ನಮ್ಮ ಅಪ್ಪನ ತಮ್ಮನ ಮಗ. ಎಲ್ಲ ಸೇಮ್ ಅಂಥದ್ದೇನಿಲ್ಲ. ಇವ್ರು ಬಂದು ನಮ್ಮ ಅಪ್ಪಂದು ಏನಾಗಬೇಕು, ನಮ್ಮ ಅಪ್ಪನ ಅಪ್ಪ ಇದ್ದಾರಲ್ಲ, ಅವ್ರ ತಮ್ಮನ ಹೆಂಡತಿ ಅಂದರೆ ಏನಾಗ್ತಾರೆ, ನಮ್ಮ ಅಪ್ಪಂಗೆ ಚಿಕ್ಕಮ್ಮ ಅನಿಸುತ್ತೆ. ಇದು ಬಂದು ಬಳೆ ಶಾಸ್ತ್ರ. ನಮ್ಮ ಕಡೆ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರಬೇಕು, ಕಪ್ಪು ಬಳೆ ತೊಡಿಸೋದು. ಬಟ್ ಅಂಕೋಲಾ ಕಡೆ ಗ್ರೀನ್ ಬಳೆ ತೊಡಿಸೋದು. ಅವರಿಗೇನೋ ಕಪ್ಪು ಬಳೆ ಶುಭ ಶಕುನ ಅಲ್ವಂತೆ. ಹಾಗಾಗಿ ನನಗೆ ಹಸಿರು ಬಳೆ ತೊಡಿಸಿದ್ರು, ಹೇಳಿದರು ತೊಟ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಹಸಿರು ಬಳೆ ತೊಟ್ಕೊಂಡಿದ್ದೀನಿ, ಕಪ್ಪು ಬಳೆ ತೊಟ್ಟಿಲ್ಲ ನಾನು. ಇದು ಬಂದು ನಮ್ಮ ಅಕ್ಕ ಇದ್ದಾಳಲ್ಲ, ಅವರತ್ತೆ. ಎಲ್ಲರೂ ಕಪ್ಪು ಬಳೆ ತೊಡಿಸ್ಕೊಂಡ್ರು, ನಾನೊಬ್ಬಳು ಮಾತ್ರ ಹಸಿರು ಬಳೆ ತೊಡಿಸ್ಕೊಂಡೆ. ಇವರು ನಮ್ಮಮ್ಮನ ಅಕ್ಕ. ಇವರು ನಮ್ಮಮ್ಮನ ತಂಗಿ, ತಮ್ಮನ ಹೆಂಡ್ತಿ, ಅಣ್ಣನ ಹೆಂಡ್ತಿ. ಇದು ಬಂದು ಅರಿಶಿನ ಶಾಸ್ತ್ರ. ಅರಿಶಿನ ಶಾಸ್ತ್ರಕ್ಕೆ ನಾನೇನು ಈಗಿನವ್ರ ಥರ ಹೊಸದು ಎಲ್ಲ ತೊಗೊಂಡಿರಲಿಲ್ಲ. ನಮ್ಮ ಅಮ್ಮಂದು ಹಳೇ ಸೀರೆ ಮತ್ತು ನಮ್ಮ ಅಕ್ಕಂದು ಹಳೇ ಬ್ಲೌಸು. ಸೊ ಇದನ್ನು ಹಾಕ್ಕೊಂಡಿದ್ದೆ ಅರಿಶಿನ ಶಾಸ್ತ್ರಕ್ಕೆ, ನೀವು ನೋಡ್ಬೋದು. ಈಗಿನವ್ರ ಥರ ಅರಿಶಿನ ಶಾಸ್ತ್ರನೇ ಒಂದು ಟ್ರೆಂಡ್ ಅಂತ ಅವಾಗೆಲ್ಲ ಮಾಡ್ತಾ ಇರಲಿಲ್ಲ. ಈ ರೀತಿ ನೋಡಿ ಹಸಮಣೆ ಹಾಕಿ ಏನೇನೋ ಮಾಡ್ತಾರೆ. ಅದು ಗುಂಟ್ಕಲ್ಲು, ಗಂಡ ಅಂತ ಅರ್ಥ ಅದು. ಅರಿಶಿನ ಶಾಸ್ತ್ರ ಆದಮೇಲೂ ಒಂದು ಶಾಸ್ತ್ರ ಮಾಡ್ತಾರೆ, ಏನದು ಕೈಗೆಲ್ಲ ಕಟ್ತಾರಲ್ಲ ಗೈಸ್, ಅದು ಈ ಸೀರೆ ನನ್ನ ಹತ್ರ ಇನ್ನೂ ಇದೆ, ಆದರೆ ಬ್ಲೌಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಬಂದು ನನಗೆ ಅಂತಲೇ ಅದೇ ಇದೇ ರೀತಿ ಶಾಸ್ತ್ರಕ್ಕೆ ಯಾವ್ದಾದ್ರು ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೆ. ಸೊ ಅದನ್ನು ವೇರ್ ಮಾಡಿದ್ದೆ. ಮತ್ತೇನು ಹೇಳಲಿ, ಇಷ್ಟೇ ಗೈಸ್, ನಥಿಂಗ್ ಮಚ್. ಇದು ಬಂದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹೊರಟು ಒಂದು 10 ಗಂಟೆ ಹಂಗೆ. ಇಲ್ಲಿಂದ ಒಂದು ಬಸ್ಸಲ್ಲಿ ಹೋದ್ವು ನಾವು ಜನ ಎಲ್ಲ. ಆ್ಯಕ್ಚುಲಿ ನನ್ನ ಮದುವೆ ಆಗಿದ್ದು ಚನ್ನರಾಯಪಟ್ಟಣದಲ್ಲ, ಅಂಕೋಲಾದಲ್ಲಿ. ನೋಡಿದ್ರಿ ಎಲ್ಲ ಬಸ್ಸಿಂದು ಪೂಜೆ ಮಾಡ್ತಾಯಿದ್ದೆ. ಸೊ ಅದು ಬಂದು ನೆಕ್ಸ್ಟ್ ಡೇ ಚಪ್ರ. ಒಟ್ಟು ನಂದು 3 ದಿನ ಮದುವೆ ಆಯಿತು. ಒಂದಿನ ಚಪ್ರದ್ದು ಶಾಸ್ತ್ರಗಳು, ನೆಕ್ಸ್ಟ್ ಡೇ ಇಲ್ಲಿಂದ ನಾವು ಅಂಕೋಲಾಗೆ ಹೊರಟಿದ್ದು.
ಆವಾಗ ನೈಟ್ ಜರ್ನಿ ಮಾಡ್ತಾ ಇರಲಿಲ್ಲ. ಐ ಮೀನ್ ಟು ಸೇ ಎಲ್ಲರೂ ಹೋಗೋದು ಅಲ್ಲ, ಫಂಕ್ಷನ್ದು ಅಲ್ಲ, ಹಾಗಾಗಿ ಬೆಳಗ್ಗೆ 10 ಅಥವಾ 11 ಗಂಟೆಗೇನೋ ಹೊರಟು ಅನಿಸುತ್ತೆ ಇಲ್ಲಿಂದ. ಅಲ್ಲಿ ಹೋಗಿ ರೀಚ್ ಆದಾಗ ಮೇ ಬಿ ಈವ್ನಿಂಗ್ 7, 8, 9 ಏನೋ ಇರ್ಬೋದು, ನನಗಷ್ಟು ಗೊತ್ತಿಲ್ಲ. ಸೊ ಅದು ನೆಕ್ಸ್ಟ್ ಡೇ 19th ಇದು. ಆಮೇಲೆ 20th ನಮ್ಮ ಮದುವೆ ಆಗಿತ್ತು. ಮನೆ ತೋರಿಸ್ತೀನಿ. ಏನಿಲ್ಲ ಗೈಸ್, ಅಂಥದ್ದೇನೂ ಇಲ್ಲ ಸ್ಪೆಷಲ್. ನನ್ನ ಮದುವೆದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ಮದುವೆ ಆಗೋ ಮನಸ್ಸು ಇರಲಿಲ್ಲ. ಅಂಥದ್ರಲ್ಲೂ ಅಂಕೋಲಾದಲ್ಲಿ ಮದುವೆ ಆಗಿದ್ದು ನನಗೆ ತುಂಬ ಬೇಜಾರು, ಕೋಪ ಎಲ್ಲ ಇತ್ತು. ಸೊ ಅದು ಹೋಗಲಿ ಅಂದ್ಕೊಂಡ್ರೆ ಅಲ್ಲಿ ಬ್ಯೂಟಿಷಿಯನ್ನ ಏನು ಬುಕ್ ಮಾಡಿದ್ನಲ್ಲ ನನ್ನ ಗಂಡ ಪ್ರಶಾಂತ್, ಅವಳು ಬಂದು ಒಟ್ಟು ಚಪ್ಪರು. ಮೇಕಪ್ ಮಾಡು ಅಂದರೆ ಕೆಟ್ಟ ಫೌಂಡೇಶನ್ನ ಹಾಕ್ಬಿಟ್ಟು ಒಳ್ಳೆ ಏನೇನೋ ಮಾಡಿದ್ಲು. ಇಷ್ಟು ದೊಡ್ಡ ಬಾರ್ಡ್ರು ಸ್ಯಾರಿ ಉಡಿಸಿ ಯಪ್ಪ ಮುಖ ವಿಕಾರ ಮಾಡಿಬಿಟ್ಟಿದ್ಲು. ಅದೆಲ್ಲ ನೋಡ್ಬಿಟ್ಟು ಆ್ಯಕ್ಚುಲಿ ನನಗೆ ಮದುವೆನೇ ಬೇಡ ಅಂತಲೇ ಹೇಳ್ತಾ ಇದ್ದೆ. ನಾನು ಈ ಅವತಾರದಲ್ಲಿ ಮದುವೆ ಆಗಲ್ಲ ಅಂತ. ಸೊ ನನ್ನ ಮುಖನೇ ವಿಕಾರ ಮಾಡಿಬಿಟ್ಲು ಆ ಫೌಂಡೇಶನ್ ಹಾಕಿ. ಸೊ ಏನೋ ಒಂಥರ ಪ್ಯಾಚಿ ಥರ. ನಂಗೆ ಮುಖದಲ್ಲೂ ನಗು ಇಲ್ಲ, ಮನಸ್ಸಲ್ಲೂ ನಗು ಇಲ್ಲ, ಫುಲ್ ಬೇಜಾರು. ಅದರಲ್ಲಿ ಆ ಕ್ಲೈಮೇಟ್ ಬೇರೆ, ಆಮೇಲೆ ಮೇಕಪ್ ಬೇರೆ ಚೆನ್ನಾಗಿಲ್ಲ. ಸೊ ಏನಾದರೂ ಹೋಗಲಿ ಫೋಟೋಗಾದರೂ ಚೆನ್ನಾಗಿ ಬರೋಣ ಅಂತ ಮನ್ಸು ಮಾಡೋಣ ಅಂದರೆ ಮೇಕಪ್ ಎಲ್ಲ ಕೆಡಿಸಿಟ್ಟಿದ್ಲು. ಫಸ್ಟ್ ಆಫ್ ಆಲ್ ನಾನು ಹಿಂದಿನ ದಿನ ಚಪ್ರಾಗೂ ಮೇಕಪ್ ಮಾಡಿಸಿಲ್ಲ. ನಾನು ರಿಸೆಪ್ಷನ್ಗೂ ನಾನು ಮೇಕಪ್ ಮಾಡಿಲ್ಲ. ನಾನೇನಿದ್ರು ಅದು ಸಿಂಪಲ್ ಕ್ರೀಮ್ ಪೌಡರ್ ಅಷ್ಟೇ ಹಾಕಿರೋದು. ಸೊ ಅದೇ ನನಗೆ ಸೂಟ್ ಆಗೋದು. ಈ ಫೌಂಡೇಶನ್ನು ಎಲ್ಲ ಏನಿದಲ್ಲ ಅದೇನೂ ನನಗೆ ಸೂಟ್ ಆಗಲ್ಲ. ಅಂಥದ್ರಲ್ಲೂ ಅವಳು ಈಗಲೂ ಕೋಪ ಬರುತ್ತೆ. ಯಾರೋ ಮಂಜು ಪಾರ್ಲರೋ ಏನೋ ಹೇಳ್ತಾರೆ ಅವಳಿಗೆ, ನಂಗೆ ಗೊತ್ತಿಲ್ಲ. ಅವಳು ಈಗಲೂ ಇದ್ದಾಳೆ ಅಂಕೋಲಾದಲ್ಲಿ. ಸೊ ಅವಳು ಮಾಡಿದ್ದು ಡಬ್ಬ ಮೇಕಪ್ಪೇ ಅಲ್ಲ, ಅದು ಇರೋ ಮುಖದ ಕಳೆನ ವರ್ಸ್ಟ್ ಮಾಡಿಬಿಟ್ಟು ಅವಳು ಹೋದ್ಲು. ಬನ್ನಿ ತೋರಿಸ್ತೀನಿ ನನ್ನ ಮದುವೆ ದಿನ ಹೆಂಗಿದ್ದೀನಿ ಗೂಬೆ ಥರ ಅಂತ. ಸೊ ನೋಡಿ, ಇದೆ ನನ್ನ ಮದುವೆ ಸ್ಯಾರಿ, ಧಾರೆ ಸ್ಯಾರಿ. ಈ ಸ್ಯಾರಿ ಏನು ಹೇಳಲಿ ನಾನು ನಿಮಗೆ. ಸೊ ಇದು ಪ್ರಶಾಂತ್ ನನ್ನ ಗಂಡ, ನೋಡಿ ಶೇರ್ವಾನಿ ಹಾಕಿದ್ದಾನೆ. ಸೊ ಇಲ್ಲಿ ನೋಡಿ ಗೊತ್ತಾಗತ್ತೆ ಎಷ್ಟು ಕೆಟ್ಟದಾಗಿ. ಈ ಸ್ಟಿಕ್ಕರ್ ನೋಡಿ ಸ್ಟಿಕ್ಕರ್ ಎಂಥದ್ದಿಟ್ಟಿದ್ದಾಳೆ. ಮುಖ ನೋಡಿ ಎಷ್ಟು ಪ್ಯಾಚಿ ಇಲ್ಲೆಲ್ಲ ನೋಡಿ. ಆ ಸೀರೆ ನೋಡಿದ್ರಿ ಅಲ್ಲ, ನೋಡಿ ಎಷ್ಟು ಅಗಲ ಉಡ್ಸಿದ್ದಾಳೆ. ಅದೇ ನಾನು ಚಪ್ರದ ದಿನ ನೋಡಿ ಸ್ಯಾರಿ ಹೇಗೆ ಉಟ್ಟಿದ್ದೀನಿ ಅಂತ ನೋಡಿ, ಎಷ್ಟು ಚಂದ ಉಟ್ಕೊಂಡಿದ್ದೀನಿ ಸ್ಯಾರಿ. ಇದೆಲ್ಲ ನಾನು ಉಟ್ಕೊಂಡಿರೋ ಸ್ಯಾರಿ ಗೈಸ್. ಇದರಲ್ಲಿ ನೋಡಿ ಎಷ್ಟು ಚಂದ ಉಟ್ಕೊಂಡಿದ್ದೀನಿ ಸ್ಯಾರಿ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀನಿ. ಮುಖದಲ್ಲಿ ನಗು ಇಲ್ಲ ಅಂದ್ರೂ ಮುದ್ದಾಗಿ ಕಾಣ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ಆ ಪಾರ್ಲರ್ ಅವಳು ಹಿಂಗೆ ಮಾಡಿದ್ಲು. ಸೊ ಇವನೇ ನನ್ನ ಗಂಡ, ಮಿಸ್ಟರ್ ಪ್ರಶಾಂತ್. ಇದು ಬಂದು ಮದುವೆ ಮಂಟಪದ ಡೆಕೋರೇಷನ್ಸು. ಅಂಕೋಲಾದಲ್ಲಿ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ಅಲ್ಲ, ನಾಡವರ ಭವನ ಅಂತ ಇದೆ ಅದು. ಇದು ನಮ್ಮ ಅಮ್ಮನ ತಂಗಿ ಗಂಡ, ನಮ್ಮ ಚಿಕ್ಕಪ್ಪ. ಇವರು ನಮ್ಮ ಆಂಟಿ, ನಮ್ಮ ಅತ್ತೆದಿರು. ಇವರು ನಮ್ಮ ಅಪ್ಪನ ತಮ್ಮನ ಹೆಂಡ್ತಿ. ಇವ್ರು ಬಂದುಬಿಟ್ಟು
ಚಿಂಟು ಅಜ್ಜಿ ಇದ್ದಾರಲ್ಲ ಅವ್ರ ತಮ್ಮ. ನಮ್ಮನೆಯಿಂದ ಹುಡುಗಂಗೆ ಎಂಗೇಜ್ಮೆಂಟಲ್ಲಿ ಉಂಗುರ ಮತ್ತು ಮದುವೆನಲ್ಲಿ ಚೈನು ಬ್ರೇಸ್ಲೈಟು. ಇಲ್ಲ, ಬೆಳ್ಳಿ ಚೊಂಬು ತಟ್ಟೆ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಕಾಲು ತೊಳೆಯೋ ಶಾಸ್ತ್ರ. ಗೈಸ್, ಕಾಫಿ ಕುಡ್ಕೊಂಡು ಕಡಲೆಪುರಿ ತಿಂದ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದೆ. ಹೇಳ್ತಾ ನನಗೆ ಬೇಜಾರಾಗೋಯ್ತು. ನೀವು ಹೆಂಗೆ ನೋಡ್ತಿರೋ ದೇವ್ರಿಗೊಬ್ಬಂಗೆ ಗೊತ್ತು. ಎಲ್ಲಿಗೆ ನಿಲ್ಸಿದ್ವು ಹೇಳಿ? ಹಳ್ಳಿ ಹಂಗೆ ಕಾಲು ತೊಳೆಯೋ ಶಾಸ್ತ್ರ. ಬನ್ನಿ ನೋಡೋಣ. ಸೊ ಇಷ್ಟ ಆಯಿತಾ? ನೆಕ್ಸ್ಟ್ ಏನು? ಇಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸು. ಇಷ್ಟೇ ಜನ ನನಗೆ ಗೊತ್ತಿದ್ದು ನನ್ನ ಕಾಲೇಜ್ ಡೇಸಲ್ಲಿ. ಅಂದರೆ ನನ್ನ ನಿಯರ್ ಅಂತ ಇದ್ದಿದ್ದು ಫ್ರೆಂಡ್ಸು. ಮಾವ ದಾರೆ ಹೆರ್ಕೊಡ್ಬೇಕು ಅಲ್ಲ, ಸೊ ಇದು ನಮ್ಮಮ್ಮನ ಅಣ್ಣ. ಇದೆಲ್ಲ ಅಲ್ಲಿ ಅಂಕೋಲಾ ಜನಗಳು. ಸೊ ಏನೇನೋ ಶಾಸ್ತ್ರಗಳು ಗೈಸ್. ಬನ್ನಿ, ಇಲ್ಲಿ ಬಂದರೆ ನಮ್ಮ ರಿಲೇಟಿವ್ಸ್ಗಳು ಅಲ್ಲೆಲ್ಲ ಇದ್ದಾರೆ. ಇದು ಬಂದು ತಾಳಿ ಕಟ್ಟೋ ಶಾಸ್ತ್ರ. ಹೂವಿನ ಹಾರ ಹಾಕೋ ಶಾಸ್ತ್ರ, ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಶಾಸ್ತ್ರ. ಇಲ್ಲಿ ಬಂದು ನೋಡಿ ಎಷ್ಟು ಡಬ್ಬ ಮೇಕಪ್ಪಲ್ಲಿ ಒಳ್ಳೆ ಗೂಬೆ ಥರ ಇದ್ದೀನಿ. ದಟ್ಸ್ ಓಕೆ. ಕನ್ಯಾದಾನ ಮಾಡ್ತಾ ಇರೋದು. ಇಲ್ಲಿ ಆಮೇಲೆ ಬಂದು ಕೆಳಗಡೆ ಬಂದು ಇದು ಆಶೀರ್ವಾದ ತಗೊಳ್ಳೋ ಥರ. ಸೊ ಆವಾಗಿನ ಟೈಮಲ್ಲಿ MLA ಆಗಿದ್ರಲ್ಲ ಅವ್ರ ತಾಯಿ ಇವರು. ಹೀ ಈಸ್ ಅಂಕೋಲಾದಲ್ಲೇ ವೆರಿ ಫೇಮಸ್ ಪರ್ಸ್ನಾಲಿಟಿ, ಮಯೂರ್ ನಾಯಕ್ ಅಂತ. ದೆನ್ ಹಿಯರ್ ಕಮ್ಸ್ ನೋಡಿ, ಅಲ್ಲಿ ಮೇಲ್ಗಡೆ ತಾಳಿ ಎಲ್ಲ ಕಟ್ಟಿಸ್ಕೊಂಡಾದ್ಮೇಲೆ ಕೆಳಗಡೆ ಜನಗಳು ಇರೋ ಕಡೆನೇ ನಾವು ಬರಬೇಕು. ಸೊ ಇವ್ರ ಶಾಸ್ತ್ರದಲ್ಲಿ ಹಾಗೇನೆ, ನಾಡವರ ಶಾಸ್ತ್ರದಲ್ಲಿ. ಸೊ ಅವರೆಲ್ಲ ಅಕ್ಷತೆ ಕಾಳು ಹಾಕ್ತಾ ಇರ್ತಾರೆ, ನಾವು ಹಿಂಗೆ ನೆಡ್ಕೊಂಡು ಹೋಗೋದು. ಆಮೇಲೆ ಮತ್ತೆ ಮಂಟಪಕ್ಕೆ ಬಂದು ಬೇರೆ ಬೇರೆ ಶಾಸ್ತ್ರಾಸ್. ಇದು ಬಂದು ನೋಡಿ ದಾರೆ ಎರ್ಕೊಡ್ತಾ ಇರೋದು ಈ ಥರ. ಒಳ್ಳೆ ಇದು ನೋಡಿದ್ರೆ ನಾವು ಅವಾಗ ಏನದು ಬ್ಯಾಂಡೇಡ್ ಕಟ್ಟಿರೋ ಥರ ಫೀಲ್ ಆಗ್ತಾ ಇತ್ತು. ನಮಗಿದೆಲ್ಲ ಫಸ್ಟ್ ಟೈಮ್ ಅಲ್ಲ ಆವಾಗ. ತಲೆಗೆ ಬ್ಯಾಂಡೇಜ್ ಕಟ್ಬಿಟ್ಟು ಇದೆಂಥ ಶಾಸ್ತ್ರ ಅನ್ನೋ ಥರ. ಇವ್ರು ಬಂದು ಪ್ರಶಾಂತ್ ಅವ್ರ ಅಪ್ಪ. ನೋಡಿ ನಮ್ಮಪ್ಪ ತಲೆಗೆ ಬ್ಯಾಂಡೇಡ್ ಕಟ್ಕೊಂಡು ಕಲಶ ಹೊತ್ಕೊಂಡಿದ್ದಾರೆ. ಕನ್ಯಾದಾನ ಮಾಡೋ ಶಾಸ್ತ್ರ. ನಮ್ಮ ರಿಲೇಟಿವ್ಸು ಎಲ್ಲರೂ, ನಮ್ಮಪ್ಪನ ತಮ್ಮ ಇವರು ನಮ್ಮಪ್ಪನ ತಮ್ಮ, ನಮ್ಮ ಆಂಟಿ ಮತ್ತು ಚಿಕ್ಕಪ್ಪ, ನಮ್ಮ ದೊಡ್ಡಮ್ಮ. ಇದು ನಮ್ಮ ಅಮ್ಮನ ಫ್ರೆಂಡು, ನಮ್ಮ ಚನ್ನರಾಯಪಟ್ಟಣದಲ್ಲಿದ್ದರು, ಇವಾಗ ಮೈಸೂರಲ್ಲಿದ್ದಾರೆ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಗಂಡ. ಸೊ ತಾಳಿ ಕಟ್ಟೋ ಶಾಸ್ತ್ರ ನೋಡಿ. 9 ತೋಳ ಹಳ್ಳಕ್ಕೆ ಬಿತ್ತು ಅನ್ನೋ ರೀತಿನಲ್ಲಿ ಗುಂಡಿಗೆ ಬಿದ್ದಾಯ್ತು. ಮದುವೆ ಮುಗೀತು. ಗಟ್ಟಿಮೇಳ. ಇಲ್ಲಿ ನೋಡಿ ಎಷ್ಟು ಚಂದ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿರೋದು ನಾನೇ. ಆದರೆ ಏನು ಮ್ಯಾಟರ್ಸ್ ಆಗುತ್ತೆ ಹೇಳಿ? ನಾವೇನು ಸ್ಟೈಲ್ ಮಾಡ್ತೀವಲ್ಲ ಅದು ಮ್ಯಾಟರ್ಸ್ ಆಗುತ್ತೆ. ಅವಳು ಮಾಡಿದ್ದು ನೋಡಿದ್ರೆ ಹಂಗೆ ನನ್ನನ್ನು ನಾನೇ ಕುಟ್ಕೊಬಿಡ್ಬೇಕು ಹಂಗೆ ಅನ್ನಿಸ್ತಾ ಇದೆ ನೋಡಿ. ಇದು ಏನೋ ತಾಳಿ ಪೂಜೆ ಶಾಸ್ತ್ರ ಇರಬೇಕು. ಕಾಲುಂಗ್ರ ತೊಡ್ಸೋ ಶಾಸ್ತ್ರ. ಎಲ್ಲರೂ ಪಾಲಿಟಿಕ್ಸಲ್ಲೇ ಇದ್ದಾರೆ. ಇವರು ಪಾಲಿಟಿಕ್ಸ್. ಇವ್ರದ್ದು ಆ್ಯಕ್ಚುಲಿ ಇವರು ಅಂಕೋಲಾದಲ್ಲೇ ವೆರಿ ರಿಚ್ ಪರ್ಸ್ನಾಲಿಟಿ. ಸೊ ಅವರು
ಅವ್ರ ಹೆಸರು ಮರ್ತೋಗಿದೆ. ಆನಂದ್ ಹಾಸನೋಟಿಕರ್ ಅವ್ರ ಅಮ್ಮ. ಇದು ಬಂದು ನಾನು, ನನ್ನ ಗಂಡ. ಹೂ ಅಲ್ಸ್ ಯಾರ್ಯಾರಿದ್ದಾರೆ ಫೋಟೋದಲ್ಲಿ. ಸೊ ಇದು ಬಂದು ನಮ್ಮ ಚನ್ನರಾಯಪಟ್ಟಣ ಗ್ರೂಪು. ಅದು ಅಷ್ಟೇ, ಇದೆಲ್ಲ ನಮ್ಮ ಅಪ್ಪಂದು ಚನ್ನರಾಯಪಟ್ಟಣ ಗ್ರೂಪು. ಇವರು ಯಾರೋ ಗೊತ್ತಿಲ್ಲ, ಅಂಕೋಲಾದವ್ರು ಇರಬೇಕು ಅನಿಸುತ್ತೆ. ಅವರು ಅಂಕೋಲಾದವರು. ಇದು ಅಂಕೋಲಾ ಗ್ರೂಪು. ಇವ್ರು ಬಂದು ನನಗೀಗ ಪರಿಚಯ ಇದ್ದಾರೆ, ರಂಜನ್ ಅಂತ. ದೆನ್ ಇಲ್ಲಿ ಬಂದರೆ ಇವರು ಪರಿಚಯ ಇದ್ದಾರೆ. ಇವರು ಬಂದು ಗೋಕರ್ಣದವರು, ಇವರು ಬಂದು ಗೋಕರ್ಣದವರು. ಸೊ ಇದರಲ್ಲಿ ಇವರಿಬ್ಬರು ಪರಿಚಯ ಇದ್ದಾರೆ ನೋಡಿ. ಇದು ಬಂದು ಪ್ರಶಾಂತ್ ಅವ್ರ ಅಜ್ಜಿ, ಪ್ರಶಾಂತ್ ಅವ್ರ ಅಮ್ಮ. ಇದು ಬಂದು ಅಂಕೋಲಾ ಗ್ರೂಪೇ ಅನಿಸುತ್ತೆ. ಇದು ಅವ್ರ ಅಜ್ಜಿ. ಪ್ರಶಾಂತ್ ಅವ್ರ ಅಮ್ಮ ಇದ್ದಾರೆ ಅಲ್ಲ, ಅವ್ರ ಅಕ್ಕನ ಗಂಡ. ಇದು ಪ್ರಶಾಂತ್ ಅವ್ರ ತಾತ. ಇದು ಪ್ರಶಾಂತ್ ಗ್ರೂಪೇ. ಸೊ ನಂಗೆ ಗೊತ್ತಿಲ್ಲ. ಸೊ ಇದು ಪ್ರಶಾಂತ್ ಫ್ರೆಂಡ್, ಇವರೊಬ್ಬರು ಗೊತ್ತು. ಲಡ್ಡು ಬಂದು ಬಾಯಿಗೆ ಬಿತ್ತು ನೋಡಿ, ಒಳ್ಳೆ ಗೋಬೆ ಥರ ಇಷ್ಟಿಷ್ಟಪ್ಪ ಲಡ್ಡು. ಇದು ಒಂದು ಶಾಸ್ತ್ರ, ಲಡ್ಡು ತಿನ್ನಿಸೋ ಶಾಸ್ತ್ರ. ಆಮೇಲೆ ಏನೋ ಹಾಲು ಕುಡಿಸ್ಬೇಕಂತೆ. ನನಗೆ ಗೊತ್ತಲ್ಲ ನಿಮಗೆ, ನನಗಂತೂ ಹಾಲು ಅಂದರೆ ಆಗಲ್ಲ. ಐ ಮೀನ್ ಪ್ಲೇನ್ ಮಿಲ್ಕ್ ನಾನು ಕುಡ್ದೇ ಅಭ್ಯಾಸ ಇಲ್ಲ, ನಾನು ಕುಡಿಲೂ ಇಲ್ಲ. ಸುಮ್ಮನೆ ಹಿಂಗೆ ಬಾಯಿಗೆ ಲೋಟ ಇಟ್ಕೊಂಡು ಹಾಂ ಆಯಿತು ಅಂತ ಹೇಳಿದ್ದೆ. ಇದು ಬಂದು ನಿಶಾ ಅಂತ, ಇವರ ಚಿಕ್ಕಮ್ಮನ ಮಗಳು. ಇವಾಗ ಶಿ ಈಸ್ ಬಿಗ್ ಎನಫ್. ಈಗ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅವಳು. ಇದೆಲ್ಲ ನನ್ನ ಫ್ರೆಂಡ್ಸು. ಇವರು ಗೊತ್ತು, ಇವರು ಡೆಂಟಲ್ ಡಾಕ್ಟರು. ಇವರು ಅವ್ರ ವೈಫು. ಇವ್ರು 3 ಜನ ನಂದು MBA ಫ್ರೆಂಡ್ಸ್. ಇಲ್ಲ, ಇವಳು ನಂದು ಆಫೀಸ್ ಫ್ರೆಂಡು, ಇವರಿಬ್ಬರು MBA ಫ್ರೆಂಡು. ಇನ್ನೊಬ್ಳು ಮಿಸ್ ಆಗಿದ್ದಾಳೆ. ಅಗ್ನಿಶಾಸ್ತ್ರ, ಸಪ್ತಪದಿ ಶಾಸ್ತ್ರ ಬರುತ್ತೆ ಇಲ್ಲಿ. ಇವ್ರು 4 ಜನ ನನ್ನ ಫ್ರೆಂಡ್ಸು. ಇವಳು ನಮ್ಮ ಅಕ್ಕ. ಇವಳು ಬ್ಯಾಂಗ್ಳೂರು, ಇವಳು ಬ್ಯಾಂಗ್ಳೂರು, ಇವಳು ಬ್ಯಾಂಗ್ಳೂರು. ಇವಳು ಇಲ್ಲೇ ಚನ್ನರಾಯಪಟ್ಟಣದಲ್ಲಿದ್ದಾಳೆ. ಇದು ನನಗೆ ಇವರೊಬ್ಬರು ಗೊತ್ತು. ಇವರು ಪ್ರಶಾಂತ್ ಕ್ಲಾಸ್ಮೇಟೋ ಅಥವಾ ಸೀನಿಯರೋ ಅಥವಾ ಏನೋ ಗೊತ್ತಿಲ್ಲ, ಅಥವಾ ಜೂನಿಯರೋ ಏನೋ ಒಂದು. ಸೊ ಇವ್ರು ಗೊತ್ತು ಅಷ್ಟೇ. ಬಿಟ್ಟರೆ ಇದೆಲ್ಲ ಗ್ರೂಪ್ ಫೋಟೋಸ್ ತೆಗೆಸ್ಕೊಳ್ಳೋದು. ಇದು ನಮ್ಮ ಬೆನಕ ಶೆಕೆ ತಡಿಯೋಕ್ಕಾಗ್ದೇ ನೋಡಿ ಜುಬ್ಬಾನ ಬಿಚ್ಚಿಬಿಟ್ಟು ಹೆಂಗೆ ಆಟ ಆಡ್ತಾ ಇದ್ದಾನೆ. ಅವ್ರು ನೋಡಿ ಪ್ರಶಾಂತ್ ಅವ್ರ ಅಪ್ಪ ಅಮ್ಮ. ನಮ್ಮಪ್ಪ ಅಮ್ಮ, ಪ್ರಶಾಂತ್ ಅವ್ರ ಅಪ್ಪ ಅಮ್ಮ. ಬೀಗರು ಬೀಗರುಗಳು. ನಮ್ಮ ಅಕ್ಕ ಬಾವ. ಅವಾಗ ನನ್ನ ಬೆನಕ ಒಬ್ಬನೇ ಇದ್ದಿದ್ದು. ಅವನು ಆ್ಯಕ್ಚುಲಿ ಅವಾಗ LKG UKG ಇರಬೇಕನ್ಸುತ್ತೆ, ಅವ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಫಸ್ಟ್ ಸ್ಟ್ಯಾಂಡರ್ಡ್. ಅದು ಬಂದು ನಮ್ಮ ಅಮ್ಮನ ತಮ್ಮನ ಮಗ. ಸೊ
ಸೊ ಹಿಯರ್ ಇದೊಂದೇ ಫೋಟೋ ಅನಿಸುತ್ತೆ ನನಗೆ ಮೀಡಿಯಮ್ ಆಗಿ ನಾರ್ಮಲ್ ಆಗಿ ನಾನು ಸ್ವಲ್ಪ ಚೆಂದ ಕಾಣ್ತಾ ಇದ್ದೀನಿ ಅಂತ ಇದ್ದಿದ್ರಲ್ಲಿ ಹೇಳ್ಬೋದು. ಇದು ಒಳ್ಳೆ ಹೆಂಗೆ ಬಂದಿದೆ ಅಂದರೆ ಕತ್ತು ಇಷ್ಟಪ್ಪ ಆಗಿರೋ ಥರ. ಇದೇನು ಮೇಕಪ್ಪು, ನನ್ನ ಮುಖ ಎಲ್ಲಿದೆ ಒಂದು ಗೊತ್ತಾಗಲ್ಲ ಗೈಸ್, ಹಂಗೆ ಮಾಡಿಟ್ಟಿದ್ದಾರೆ. ಇದು ಬಂದು ನಮ್ಮ ಜೊತೆ ಬಂದಿದ್ದಾರಲ್ಲ ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ಅದು ಗ್ರೂಪು. ಇದು ಅಷ್ಟೇ, ಇದು ಅಂಕೋಲಾ ಗ್ರೂಪು. ಇದು ನಮ್ಮಪ್ಪ ಊರಿಂದು ಗ್ರೂಪು. ಮದುವೆನೇ ಬೇಡ ಅಂತಿದ್ರೆ ನಮ್ಮ ಕೈಲಿ ಮಕ್ಕಳು ಕೊಟ್ಟು ಕೂರಿಸಿದಾರೆ ನೋಡಿ. ಇದು ಬಂದು ಇವರು ಪ್ರಶಾಂತ್ ಅಮ್ಮನ ತಮ್ಮನ ಹೆಂಡ್ತಿ, ಅವ್ರ ತಮ್ಮ. ಪ್ರಶಾಂತ್ ಅಮ್ಮ ಇದ್ದಾರಲ್ಲ ಅವ್ರ ತಂಗಿ ಗಂಡ, ಅವ್ರ ಮಗಳು ಮತ್ತು ಪುಟ್ಟ ಮಗ. ಇವಳೀಗ ಕೆಲಸ ಮಾಡ್ತಾ ಇದ್ದಾಳೆ, ಅಬೌಟ್ ಟು ಮ್ಯಾರಿ. ಇವನು ಬಂದು ಇವಾಗ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಿದ್ದಾನೆ. ಇವಳು ಬಂದುಬಿಟ್ಟು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಿದ್ದಾಳೆ. ಮೀನ್ಸ್ ಇವನು 10th ಇವರಿಬ್ಬರು ಒಂದೇ ಏಜ್ ಗ್ರೂಪ್ ಅವರು. ಇದು ಬಂದು ನಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ ಅಕ್ಕ ಬಾವ ಬೆನಕ. ಆವಾಗ ನಾವಿಷ್ಟೇ ಜನ ನಮ್ಮನೆ ಫ್ಯಾಮಿಲಿ ಅಂದರೆ. ಇದು ನಮ್ಮ ಫ್ಯಾಮಿಲಿ. ನನ್ನ ಮದುವೆಯಲ್ಲಿ ಇವಳು 3rd ಸ್ಟ್ಯಾಂಡರ್ಡ್. ಅರುಂಧತಿ ನಕ್ಷತ್ರ ತೋರಿಸ್ತಾ ಇರೋದು. ಬೆಳಗಿನ ಹೊತ್ತು ಯಾವ ನಕ್ಷತ್ರ ಕಾಣಿಸುತ್ತೋ ಗೊತ್ತಿಲ್ಲ, ನಾನು ಹ್ಞೂ ಅಂದ್ಕೊಂಡು ಸುಮ್ಮನಾದೆ. ಆವಾಗ ಹ್ಞೂ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದವಳು ಇನ್ನೂ ಹ್ಞೂ ಅಂತಾನೆ ಇದ್ದೀನಿ. ಸೊ ಹಿಯರ್ ಕಮ್ಸ್ ಊಟ ಮಾಡ್ತಾ ಇದ್ದೀವಿ. ನಮ್ಮಪ್ಪ ಅಮ್ಮ. ಇದು ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮ ಬೆನಕ ಇವಾಗ ಇವನು ಡಿಗ್ರಿ ಮಾಡ್ತಾ ಇದ್ದಾನೆ. ನಮ್ಮ ಬೆನಕ. ಸೊ ಇಷ್ಟೇ ಗೈಸ್. ನಿಮ್ಮ ಶ್ವೇತಾಡಿ ಗೌಡನ ಮದುವೆ ಮುಗೀತು. ನೋಡ್ಕೊಂಡ್ರಿ ಅಲ್ಲ. ಗೈಸ್ ಬಂದೆ ಗೈಸ್. ಬೇಡವಾ, ನಾನು ಬರ್ತೀನಿ. ಗೈಸ್ ಫೋಟೋಸ್ ನೋಡಿ ಬೇಜಾರಾಯಿತು. ಬನ್ನಿ ಹೋಗೋಣ, ಹೊರಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ನಮ್ಮಮ್ಮ ಖಾರದ ಪುಡಿ ಮಿಲ್ ಮಾಡಿಸ್ಬೇಕಂತೆ, ಸೊ ಮಿಲ್ ಮಾಡಿಸ್ಕೊಂಡು ಬರೋಣ. ನೀವು ಹೆಂಗೆ ಎತ್ಕೊಂಡು ಹೋಗ್ತೀರಾ? ಇದು ಅಲ್ಲ, ಎಂತ ಸರ್ಕಸ್ ಮಾಡ್ತೀರಾ? ಸ್ಕೂಟಿಲಿ ಹೋಗ್ತಿದ್ರಾ? ಬೈಕಲ್ಲಂತೂ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಒಳ್ಳೆ ಚಿಕ್ಕ ಹುಡುಗ ಆಡ್ದಂಗೆ ಆಡ್ತೀರಪ್ಪ. ಗೈಸ್ ಬನ್ನಿ ಬಿಲ್ ಮಾಡಿಸ್ಕೊ ಬರೋಣ. ಮಟನ್ ಸಾರು ಖಾರದ ಪುಡಿ ಮಾಡಿಸೋದು ತುಂಬ ಕಷ್ಟ ಅಂದ್ಕೊಂಡಿದ್ದೆ, ಆದರೆ ತುಂಬ ಈಸಿ ಗೈಸ್. ನೋಡಿದ್ಮೇಲೆ ಗೊತ್ತಾಗಿದ್ದು. ಅದೇ ಹೇಳ್ತಾರಲ್ಲ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅನ್ನೋ ಥರ. ಇದು ಸಹ ಹಂಗೆ ಆಯಿತು ನೋಡಿ. ಏನೂ ಇಲ್ಲ, ಮೆಣಸಿನ್ಕಾಯಿ ಧನ್ಯ 2 ಸೇರಿಸಿ ಮಿಲ್ ಮಾಡಿಸಿದ್ರೆ ಮುಗೀತು. ಆ್ಯಕ್ಷಿ ಅಂದು ಸಾಕಾಯಿತು ಗೈಸ್. ಫೈನಲಿ ಖಾರದ ಪುಡಿ ಸಹ ಮಾಡಿಸಿ ಆಯಿತು. ನೋಡಿ ಹೇಗೆ ಕಾಣ್ತಾ ಇದೆ, ಸೂಪರ್ ಅಲ್ಲ?
ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.